ಅನಲೈಸ್ ಮಾಡೋಣ. ಈಗ ಇದನ್ನು ಟ್ರೇಡಿಂಗ್ ತೊಗೋಬೋದಾ ಇಲ್ವಾ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನೋಡ್ಬೋದು, ಇದು ಇವಾಗ ಸ್ಟೇಜ್ 2 ಇಲ್ಲ ಇನ್ನು. ಇದು ಸ್ಟೇಜ್ 2ಗೆ ಟ್ರಾನ್ಸಿಷನ್ ಆಗ್ತಾಯಿದೆ. ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಬ್ಲ್ಯಾಕ್ ಲೈನ್ ಬಂದು 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ ಹೇಗೆ ಇದು DMA ಸೆಟ್ ಮಾಡೋದು ಅಂತ, ಡೈಲಿ ಮೂವಿಂಗ್ ಆ್ಯಾವ್ರೇಜಸ್ಸು. ಇದು ಬಂದು 200 ಡೇಸ್ದು. ಇದು ಕಟ್ ಆಗ್ತಾಯಿದೆ. ಇವಾಗ ಇದು ಕಟ್ ಆಗ್ತಿರೋದು 5 ಡೇಸ್ದು ಆಲ್ರೆಡಿ ಕಟ್ ಆಗಿದೆ, 10 ಡೇಸ್ದು ಕಟ್ ಆಗಿದೆ. ಈಗ ನೆಕ್ಸ್ಟ್ 20 ಡೇಸ್ದು ಮತ್ತು 50 ಡೇಸ್ದು ಈ 3 ಕಟ್ಟಾಗಿ ಈ ಫ್ಲ್ಯಾಟ್ ಆಗಿರೋ ಲೈನು ಈ ಥರ ಅಪ್ವರ್ಡ್ ಟ್ರೆಂಡ್ ಆಗಬೇಕು. ಯಾವ ಥರ ಅಂದರೆ ಈ ಥರ ಅಪ್ವರ್ಡ್ ಆಗಿ ಟ್ರೆಂಡ್ ಆಗಬೇಕು. ಆ ಟೈಮಲ್ಲಿ ಮಾತ್ರ ನಾವು ಇದು ಸ್ಟಾಕ್ನ ಸ್ಟೇಜ್ 2ಗೆ ಕನ್ಸಿಡರ್ ಮಾಡ್ಬೋದು. ಇವಾಗ ಇದು ಇನ್ನು ಸ್ಟೇಜ್ 1ಅಲ್ಲೇ ಇದೆ. ಸ್ಟೇಜ್ 1ಇಂದ 2ಗೆ ಟ್ರಾನ್ಸಿಷನ್ ಆಗ್ತಾಯಿದೆ. ಸ್ಟೇಜ್ 1ಇಂದ ಸ್ಟೇಜ್ 2ಗೆ ಇನ್ನು ಟ್ರಾನ್ಸಿಷನ್ ಆಗ್ತಾಯಿದೆ. ಫುಲ್ ಕೆಳಗಿಂದ ಇವಾಗ ನೋಡಿ, ಇದು 50 ಪಿಂಕ್ ಕಲರ್ ಇದೆಯಲ್ಲ, ಇದು ಕಟ್ ಆಗಬೇಕು. ಇದು 200ನ ಈ ಥರ ಕಟ್ಟಾಗಿ ಈ ಥರ ಅಪ್ವರ್ಡ್ ಮೂವ್ ಆದಾಗ ಇದು ಸ್ಟೇಜ್ 2ಗೆ ಇದಾದಂಗೆ. ಸ್ಟೇಜ್ 2ಅಲ್ಲಿದ್ದ ಸ್ಟಾಕ್ಸ್ನ ನಾವು ಟ್ರೇಡಿಂಗ್ ಮಾಡ್ಬೋದು. ಸ್ಟೇಜ್ 2 ಬಂದಾದಮೇಲೆ ನೆಕ್ಸ್ಟ್ ಇವಾಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಸ್ಟಾಕ್ ಯಾವುದು ನೋಡ್ಬೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಸ್ಟೇಜ್ 2ಅಲ್ಲಿದೆ. 50 ಈ ಥರ ಕಟ್ಟಾಗಿದೆ ನೋಡಿ, ಇದು ಇನ್ನೂ ಫ್ಲ್ಯಾಟ್ ಆಗಿದೆ. ಬಟ್ ಇದು ಇನ್ನೂ ಟ್ರಾನ್ಸಿಷನ್ ಆಗ್ತಾಯಿದೆ. ಇನ್ನು ಈ ಥರ ಅಪ್ ಹೋದಾಗ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್. ಈಗೂ ಇದು ಸ್ಟೇಜ್ 2ಅಲ್ಲಿ ಇದ್ದಂಗೆ ಇದು. ಯಾಕಂದರೆ ನೋಡ್ಬೋದು ನೀವೆಲ್ಲ ಮೂವಿಂಗ್ ಆ್ಯಾವ್ರೇಜಸ್ಸು ಇಲ್ಲಿ ನೋಡಿದ್ರೆ, ನೀವು ಈ ಆರೆಂಜ್ ಕಲರ್ ಬಂದು 21 ಡೇಸ್ದು, ಈ ಪಿಂಕ್ ಕಲರ್ ಬಂದು 50 ಡೇಸ್ದು, ಬ್ಲ್ಯಾಕ್ ಬಂದು 200. ಈ 200ದು ಎಲ್ಲ ಕಟ್ಟಾಗಿದೆ ಮೇಲೆ, ಈ ಥರ ಕೆಳಗಿಂದ ಈ ಥರ ಕಟ್ಟಾಗಿದೆ. ಇನ್ನು ಇದು ಕಟ್ಟಾಗಿದೆ ಹಿಂಗೆ ಮೇಲ್ಗಡೆ ಎಲ್ಲ ಈ ಥರ ಕಟ್ಟಾದಾಗ ಕೆಳಗಿಂದ ಈ ಥರ ಅಪ್ಪಾದಾಗ ಅದು ಸ್ಟೇಜ್ 2ಅಲ್ಲಿ. ಇವಾಗ ಇದು ಸ್ಟೇಜ್ 2ಅಲ್ಲಿ ಇದೆ ಅಂತ ಸ್ಟಾಕು. ಈಗ ಇದು ಸ್ಟೇಜ್ 2ಅಲ್ಲಿ ಇದ್ದಾಗ ನಾವು ಇವಾಗ ಇದನ್ನು ಸ್ಟೇಜ್ 2ಅಲ್ಲಿದೆ ಟ್ರೇಡಿಂಗ್ ತೊಗೋಬೋದಾ ಅಂದರೆ, ನಾವು ಇವಾಗ ಇದ್ರದ್ದು ಡೆಪ್ತ್ ನೋಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಡೆಪ್ತ್ ನೋಡಿದ್ರೆ ಇದು 54% ಇದೆ ಡೆಪ್ತ್. ಇಷ್ಟು ಡೆಪ್ತ್ ಇದ್ದಾಗ ನಾವು ಸಪ್ಲೈ ಝೋನ್ ಬಂದು ನಾವು ಇಲ್ಲಿಗೆ ಇದು ಮಾಡ್ಕೋಬೋದು, ಡ್ರಾ ಮಾಡ್ಕೋಬೋದು. ಓಕೆ, ಇಲ್ಲೊಂದು ಡ್ರಾ ಮಾಡ್ಬೋದು. ಮತ್ತು ಇಲ್ಲಿ ಆ್ಯಕ್ಚುಯಲ್ ಸಪ್ಲೈ ಝೋನ್ ಬಂದು ಇದು ನೋಡಿ. ನೀವು ಸಪ್ಲೈ ಝೋನ್ ಅಂದರೆ ಸೆಲ್ಲಿಂಗ್ ಝೋನ್ ಅಂತ. ಇದೆಲ್ಲ ಇಲ್ಲಿ ನೋಡಿ, ಇಲ್ಲಿ ತನಕ ಬಂದಾಗ ರಿಟರ್ನ್ ಬರ್ತಾಯಿದೆ, ಇಲ್ಲಿ ತನಕ ಬರುತ್ತೆ ಮತ್ತು ರಿಟರ್ನ್ ಈ ಹತ್ರ ಬರುತ್ತೆ, ರಿಟರ್ನ್ ಆಗ್ತದೆ, ಇಲ್ಲಿ ರಿಟರ್ನ್ ಇದು ಯಾವಾಗ ಇದು ಬ್ರೇಕ್ ಆದಾಗ ಇದು ಕ್ಲೀನ್ ನೋಡಿ. ಇವಾಗ ಇಲ್ಲಿ ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಸ್ಟಾಕ್ ಬ್ರೇಕ್ ಆಗಿದೆ. ಬಟ್ ಸ್ಟಿಲ್ ನಮಗೆ ಈ ಥರ ಇನ್ನೂ ಮೇಲಕ್ಕೆ ಹೋಗುತ್ತಾ, ಇಲ್ಲಾಂದರೆ ರಿಟರ್ನ್ ಇದೇ ಥರ ರಿಟರ್ನ್ ಬಂದುಬಿಡುತ್ತಾ, ನಮ್ಗೆ ಗ್ಯಾರಂಟಿ ಇರಲ್ಲ. ಅದೇ ಕಾರಣಕ್ಕೆ ನಾವು ಈ ಸ್ಟಾಕ್ನ ನಾವು ಔಟ್ ಆಫ್ ಅಂದರೆ ಇದಿಷ್ಟು ಬೇಸ್ ಇದೆಯಲ್ವಾ, ಈ ಬೇಸ್ ಆಚೆ ಇಲ್ಲಿ ಇದೇ ರೀತಿ ಈ ಥರ ಇನ್ನೊಂದು ಅಪ್ ಮೂವ್ ಆದಾಗ ಆವಾಗ ನಾವು ಟ್ರೇಡಿಂಗ್ ತೊಗೊಂಡ್ರೆ ಬೆಸ್ಟ್. ಇವಾಗ ಇದು ಕನ್ಸಾಲಿಡೇಟ್ ಆಗ್ತಾಯಿದೆ. ಕನ್ಸಾಲಿಡೇಟ್ ಅಂದರೆ ಇಲ್ಲೇ ಸೈಡಲ್ಲೇ ಇದ್ದು ಒಂದು 3 ಡೇಸ್ ಮ್ಯಾಕ್ಸ್ ಅಂದರೆ ಒಂದು 5 ಡೇಸಲ್ಲಿ ಒಂದು ಬ್ರೇಕ್, ಈ ಥರ ಒಂದು ಕ್ಯಾಂಡಲ್ ಬ್ರೇಕ್ ಕೊಟ್ಟಾಗ ಆ ಟೈಮಲ್ಲಿ ನಾವು ಎಂಟ್ರಿ ಆದರೆ ಸ್ಟಾಕು ಮೂವ್ ಚೆನ್ನಾಗಿರುತ್ತೆ, ಅಂದರೆ ಅಪ್ ಮೂವ್ ಆಗುತ್ತೆ ಅಂತ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ವಾಲ್ಯೂಮ್ಸು ಚೆನ್ನಾಗೇ ಇದೆ. ಬಟ್ ನಾವು ಇಲ್ಲೇ ಟ್ರೇಡಿಂಗ್ ತೊಗೊಂಡ್ರೆ ಮೇ ಬಿ ಇದು ನಮಗೆ ಇದು ಕಾನ್ಫಿಡೆಂಟ್ ನೋಡಿ. ಇವತ್ತು ನನ್ನ ಕೇಸ್ ನೀವು ಇಲ್ಲಿ ಇದು ಬ್ರೇಕ್ಔಟ್ ಆಗಿದೆ, ಇದು ಬ್ರೇಕ್ಔಟ್ ಕ್ಯಾಂಡಲ್ ಅಂದ್ಕೊಳ್ಳಿ. ಈ ಬ್ರೇಕ್ಔಟ್ ಕ್ಯಾಂಡಲ್ ನೀವು ಇಲ್ಲೇ ಎಂಟ್ರ್ ಆಗಿದ್ದೀರಿ ಅಂದ್ಕೊಳ್ಳಿ. ಈ ಸ್ಟಾಕು ಇದು ನಿಮಗೆ ಅಪ್ ಮೂವ್ ಇಲ್ಲ. ನೆಕ್ಸ್ಟ್ ಡೇ ನೋಡಿದ್ರೆ ರಿಟರ್ನ್ ಬಂದಿದೆ. ನೆಕ್ಸ್ಟ್ 3rd ಡೇ ನೋಡಿದ್ರೆ ಅದು ಆಲ್ಮೋಸ್ಟ್ ನಿಮ್ಮ ಬೈಯಿಂಗ್ ಪ್ರೈಸ್ ಹತ್ರಕ್ಕೆ ಬಂದುಬಿಟ್ಟಿದೆ. ಅದೇ ಕಾರಣಕ್ಕೆ ನಾವು ಇಲ್ಲಿ ಟ್ರೇಡಿಂಗ್ ಅನ್ನೋದು ತೊಗೋಬಾರ್ದು. ಇಲ್ಲಿ ಟ್ರೇಡಿಂಗ್ ತೊಗೊಂಡ್ಬಿಟ್ರೆ ನಿಮಗೆ ನೆಕ್ಸ್ಟ್ ಹೋಲ್ಡ್ ಮಾಡೋಕ್ಕೆ ಇರಲ್ಲ. ಅದಕ್ಕೆ ನಾವು ಯಾವತ್ತೇ ಆಗಲಿ ಈ ಥರ ನೋಡಿ, ಇಲ್ಲಿ ಡೆಪ್ತ್ ನೋಡಿದ್ರೆ ನೀವು 53% ಇದೆ. 53% ಇದ್ದಾಗ, ಇಷ್ಟು ಡೆಪ್ತ್ ಇದ್ದಾಗ ನಾವು ಇಲ್ಲೆಲ್ಲೂ ತೊಗೊಂಡ್ರು ವೇಸ್ಟೇ. ಯಾವಾಗಲೂ ನಾವು ಇಲ್ಲಿ ಆಚೆ ತೊಗೋಬೇಕು. ಇದರಿಂದ ಈ ಡೆಪ್ತ್ ಬೇಸ್ ಇದೆಯಲ್ಲ, ಇದ್ರ ಆಚೆ ತೊಗೊಂಡಾಗ ನಮಗೆ ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಚೆನ್ನಾಗಿರುತ್ತೆ. ಈಗ ನಾವು ಇಲ್ಲೆಲ್ಲಾದರೂ ಇವಾಗ ಇನ್ ಕೇಸ್ ಇಲ್ಲೆಲ್ಲಾದರೂ ಬ್ರೇಕ್ ಆದರೆ ನೆಕ್ಸ್ಟ್ ಆವಾಗ ನಾವು ಟ್ರೇಡಿಂಗ್ನ ತೊಗೊಂಡ್ರೆ ಬೆನಿಫಿಟ್ ಇರುತ್ತೆ. ಇಲ್ಲಿ ನೋಡ್ಬೋದು, ಇದು ಸ್ಟೇಜ್ 2ಗೆ ಟ್ರಾನ್ಸಿಷನ್ ಆಗ್ತಾಯಿದೆ. ಮತ್ತು ಇನ್ನೊಂದು ಇದ್ರ ಡೆಪ್ತ್ ನೋಡೋಣ. ಇಲ್ಲಿಂದ ಎಷ್ಟು, ಅರೌಂಡ್ 61% ಇದೆ.
ಮತ್ತು ಇಲ್ಲೊಂದು ಸಪ್ಲೈ ಝೋನ್ ಬೇಕಂದರೆ ನಾವು ಇಲ್ಲೂ ಮ್ಯಾಕ್ಸ್ ಸಪ್ಲೈ ಝೋನ್ ಇಲ್ಲಿ ಹಾಕ್ಕೋಬೋದು ನಾವು. ಇದರದ್ದು ಬಂದು ನೋಡಿ 15% ಒಳಗೆ ಇರಬೇಕು. ನಾವು ಒನ್ ಕೇಸ್ ಇಲ್ಲೂ ಹಾಕ್ಕೋಬೋದು. ಮೆಜರ್ ಮಾಡಿದ್ರೆ ನಾವು ಓಕೆ 15% ಇದೆ. ನಾವು ಇದರಿಂದ ಆಚೆ ಬಂದು ಇಲ್ಲೊಂದು ಇದೊಂದು ನಿಮ್ಗೆ ಇವಾಗ ಇಲ್ಲೇ ತೊಗೋಬಾರ್ದು ನಾವು ಟ್ರೇಡಿಂಗು. ಯಾಕಂದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ಮೋರ್ ದ್ಯಾನ್ 50% ಇದೆ. ನಾವು ಇಷ್ಟು ಡೆಪ್ತ್ ಇದ್ದಾಗ ನಾವು ಈ ಪಾಯಿಂಟಲ್ಲಿ ತೊಗೊಳ್ಳೇಬಾರ್ದು. ಇದರ ಆಚೆ ಬಂದಾಗ ಇಲ್ಲೆಲ್ಲಾದರೂ ಈ ಥರ ಕನ್ಸಾಲಿಡೇಟ್ ಆದಾಗ ಇಲ್ಲಿ ಒಂದು ಬ್ರೇಕ್ಔಟ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಆ ಬ್ರೇಕ್ಔಟ್ ಕ್ಯಾಂಡಲಲ್ಲಿ ನಾವು ಟ್ರೈ ಮಾಡಿದಾಗ ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಚೆನ್ನಾಗಿರುತ್ತೆ.